ಏನು ಇವಾಗ ಮಿನಿಸ್ಟ್ರಿ ರೀಶಫಲ್ ಮಾಡ್ತಾರೆ, ಇದರಲ್ಲಿ ನಮಗೆ ನಮ್ಮ ಅಹಿಂದ ಗ್ರೂಪ್ಗೆ ಪ್ರತಿನಿಧಿ ಕೊಡಬೇಕು ಅಂತ ನಾವು ನಮ್ಮ ಎಲ್ಲ ಜನಾಂಗದ ಪರವಾಗಿ, ಎಲ್ಲ ಅಹಿಂದ ಗುಂಪುಗಳ ಪರವಾಗಿ ನಾನು ಅಪೀಲ್ ಮಾಡ್ತಾಯಿದ್ದೀನಿ. ಇದು ನಮಗೆ ಒಂದು ಸೇವೆ ಮಾಡೋಕ್ಕೆ, ನಮ್ಮ ಅಹಿಂದ ಗುಂಪಲ್ಲಿರ್ತಕ್ಕಂಥ ಎಲ್ಲ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಶೆಡ್ಯೂಲ್ ಕ್ಯಾಸ್ಟ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಬಲ್ಜಿಗ ಸಮುದಾಯದ ಮುಖಂಡರು ಸೇರಿದಂತೆ ಅಹಿಂದ ಸಂಘಟನೆಗಳಿಂದ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡರು, ರಾಜ್ಯದಲ್ಲಿ ಅಹಿಂದ ಕೋಟಾದಲ್ಲಿ ಮಂತ್ರಿ ಸ್ಥಾನ ಯಾರಿಗೂ ಕೊಟ್ಟಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಈ ಬಾರಿ ಅಹಿಂದ ನಾಯಕರಿಗೆ ಮನ್ನಣೆ ತೆಗೆದುಕೊಂಡು ಮಂತ್ರಿ ಸ್ಥಾನ ನೀಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಅವರಿಗೆ ಏನು ಇವಾಗ ಮಿನಿಸ್ಟ್ರಿ ರೀಶಫಲ್ ಮಾಡ್ತಾರೆ, ಇದರಲ್ಲಿ ನಮಗೆ ನಮ್ಮ ಅಹಿಂದ ಗ್ರೂಪ್ಗೆ ಪ್ರತಿನಿಧಿ ಕೊಡಬೇಕು ಅಂತ ನಾವು ನಮ್ಮ ಎಲ್ಲ ಜನಾಂಗದ ಪರವಾಗಿ, ಎಲ್ಲ ಅಹಿಂದ ಗುಂಪುಗಳ ಪರವಾಗಿ ನಾನು ಅಪೀಲ್ ಮಾಡ್ತಾಯಿದ್ದೀನಿ. ಇದು ನಮಗೆ ಒಂದು ಸೇವೆ ಮಾಡೋಕ್ಕೆ, ನಮ್ಮ ಅಹಿಂದ ಗುಂಪಲ್ಲಿರ್ತಕ್ಕಂಥ ಎಲ್ಲ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಶೆಡ್ಯೂಲ್ ಕ್ಯಾಸ್ಟ್ ಎಲ್ಲ ಜಾತಿಗಳು ಕೂಡ ಇದಕ್ಕೆ ಒಂದು ಪ್ರಾತಿನಿಧ್ಯ ಸಿಕ್ಕಿದಂಗೆ ಆಗುತ್ತೆ. ನಮ್ಮ ಎಲ್ಲರಿಗೂ ಸೋಷಿಯಲ್ ಜಸ್ಟಿಸ್ ಬೇಕು ಅಂತ ನಾವು ಏನು ಹೋರಾಟ ಇದೆ, ಆ ಹೋರಾಟದ ಅಹಿಂದ ಹೋರಾಟ ಅದರಲ್ಲಿ ನಾವು ಮನವಿ ಮಾಡ್ತೀವಿ. ನಮ್ಮ ಹೈಕಮಾಂಡು ನಮ್ಮಲ್ಲಿರ್ತಕ್ಕಂಥ ಏನು ಅಹಿಂದ ಗುಂಪಿಗೆ ಸೇರ್ತಾರೆ, ಅವರಿಗೆ ಗೊತ್ತಿದೆ ಯಾರಿಗೆ ಅಂತ ಅವ್ರು ಮಾಡ್ತಾರೆ. ಅಹಿಂದ ಗುಂಪಲ್ಲಿ ಯಾರನ್ನ ಆಗಲಿ ಅವ್ರು ಮಾಡಲಿ, ನಾವು ಕೃತಜ್ಞತೆ. ನಮ್ಮ ಜಿಲ್ಲೆ ನಮ್ಮದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಹೇಳಿದ್ದೀನಲ್ಲ. ಈ ದಿನ ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಮುಗಿಸಿ, ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ, ಇವತ್ತು ಎಲ್ಲ ಅಹಿಂದ ಮುಖಂಡರು ಸೇರಿ ಅಹಿಂದ ಮುಖಂಡರಿಗೆ ಈ ಸಾರಿ ಏನು ಸಚಿವರ ಸ್ಥಾನ ಶಫಲ್ ಆಗುತ್ತೆ ಅದರಲ್ಲಿ ಒಬ್ಬರಿಗೆ ಅಹಿಂದ ಮುಖಂಡರಿಗೆ ಒಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಎಲ್ಲ ಮುಖಂಡರು ಸೇರಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿ, ಈ ಪತ್ರಿಕಾ ಮಾಧ್ಯಮದವರ ಮುಖಾಂತರ, ಪತ್ರಕರ್ತರ ಮುಖಾಂತರ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳವ್ರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳವ್ರಿಗೆ ಮತ್ತು ನಮ್ಮ ಎಲ್ಲ ಒಂದು ರಾಜ್ಯ ಮಟ್ಟದ ಮುಖಂಡರುಗಳಿಗೆ ಮನವಿಯನ್ನು ಮಾಡಿದ್ದೀವಿ. ಆ ಮನವಿ ಮಾಡುವ ಮುಖಾಂತರ ಈ ಬಾರಿ 224 ಕ್ಷೇತ್ರಗಳಲ್ಲಿ ಮತ್ತು MLCಗಳೇನು ಎಷ್ಟು ಜನ ಇದ್ದಾರೆ ಎಲ್ಲರಲ್ಲೂ ಸಹ ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಈ ಬಾರಿ ನಮ್ಮ ಅಹಿಂದ ಮುಖಂಡರಿಗೆ, MLA ಅವ್ರಿಗಾಗಿ, ಶಾಸಕರಿಗಾಗ್ಬೋದು, ಇಲ್ಲ ವಿಧಾನ ಪರಿಷತ್ MLCಗಳವ್ರಿಗಾಗ್ಬೋದು ಒಂದು ಸಚಿವ ಸ್ಥಾನ, ಯಾವುದೇ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯನ ಮಾಡಿದ್ದೀವಿ, ಮನವಿ ಮಾಡಿದ್ದೀವಿ. ಕೈ ಮುಗಿದು ಸಹ ಅವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಯಾಕೆ ನಾವು ಅಹಿಂದ ನಾಯಕರಿಗೆ ನಾವು ಸಚಿವ ಸ್ಥಾನ ಕೊಡಬೇಕು ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಹಿಂದ ಸಮುದಾಯ ಜಾಸ್ತಿ ಇದೆ. ಅವರ ಅಹಿಂದ ಸಮುದಾಯದವರು ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಅದೇ ರೀತಿ ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ದಾರೆ. ಮತ್ತು ಅದೇ ರೀತಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಸಹ ಶೀಘ್ರವಾಗಿ ಅವರು ತಲುಪಿಸುವಂಥ ಕೆಲಸ ಆಗಬೇಕು, ಅವರನ್ನು ಅಭಿವೃದ್ಧಿಪಡಿಸೋವಂಥ ಕೆಲಸ ಆಗಬೇಕು, ಅವ್ರಿಗೆ ಹೆಚ್ಚಿನ ಒಂದು ಸ್ಥಾನಮಾನಗಳನ್ನು ಸಿಗೋಂಥ ಕೆಲಸ ಆಗಬೇಕು. ಎಲ್ಲ ಸಮುದಾಯಗಳಲ್ಲೂ ಸಹ ಅಹಿಂದ ಸಮುದಾಯ ಅಂತ ಏನಂತೀವಿ, ಮೊದಲೇ ನೀವೇ ಹೇಳ್ದಂಗೆ ಅಹಿಂದ ಅಂತೇಳಿ ನಾವು ಈಗಾಗಲೇ ಹಿಂದುಳಿದು ಬಿಟ್ಟಿದ್ದೀವಿ. ಅತಿ ಶೀಘ್ರವಾಗಿ ನಾವು ಮುಂದುವರಿಬೇಕಾದ್ರೆ, ಅತಿ ಶೀಘ್ರವಾಗಿ ಒಂದು ಹಂತಕ್ಕೆ ಬರಬೇಕಾದ್ರೆ ಈ ಬಾರಿ ನಮ್ಮ ಅಹಿಂದ ಮುಖಂಡರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ. ಸರ್ ಕೊಡಲಿ ಸರ್, ಪ್ರದೀಪ್ ಈಶ್ವರ್ಗನ ಕೊಡಲಿ, ಇಲ್ಲ ಸೀತಾರಾಮ್ ಅವ್ರಿಗನ ಕೊಡಲಿ, ಇಲ್ಲ ನಮ್ಮ ಇದರಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದ ಮುಖಂಡರು ಅಹಿಂದ ನಾಯಕರಿಗೆ ಯಾರಿಗೆ ಕೊಡಲಿ ಸರ್, ನಮ್ದೇನು ಯಾವುದೇ ರೀತಿಯಾದ ಅಭ್ಯಂತರ ಇಲ್ಲ. ಯಾರೋ ಒಬ್ಬ ಅಹಿಂದ ನಾಯಕರಿಗೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಇನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಚುನಾವಣೆಯಲ್ಲಿ ಸಂಸದ ಕೆ ಸುಧಾಕರ್ ವಿರುದ್ಧ ಅಚ್ಚರಿಯಾಗಿ ಗೆದ್ದು ಬೀಗಿದ ಶಾಸಕ ಪ್ರದೀಪ್ ಈಶ್ವರ್ ರಾಜ್ಯದಲ್ಲಿ ತನ್ನದೇ ಮಾತಿನ ಶೈಲಿಯಿಂದ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಸಾವಿರಾರು ಬಡ ಮಕ್ಕಳಿಗೆ ಬಟ್ಟೆ, ಪುಸ್ತಕ, ಸ್ಕಾಲರ್ಶಿಪ್, ವಿದ್ಯೆ ಕೊಟ್ಟು ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಮೂಲಕ ಮನೆ ಮನೆಗೆ ಭೇಟಿ ನೀಡಿ ಜನ ಮನ್ನಣೆ ಗಳಿಸಿದ ನಾಯಕ ಅದು ಶಾಸಕ ಪ್ರದೀಪ್ ಈಶ್ವರ್. ಹಾಗಾಗಿ ರಾಜ್ಯದಲ್ಲಿ ಏಕೈಕ ಬಲ್ಜಿಗ ಸಮುದಾಯದ ಶಾಸಕ ಪ್ರದೀಪ್ ಈಶ್ವರ್ಗೆ ಯುವ ಕೋಟಾ, ಬಲ್ಜಿಗ ಸಮುದಾಯ ಅಹಿಂದ ಕೋಟಾದಲ್ಲಿ ಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯಿಸಿದರು. ಒಬ್ಬ ಬಲಿಜ ಜನಾಂಗದ ಯುವ ನಾಯಕರಾದಂತಹ ಪ್ರದೀಪ್ ಈಶ್ವರ್ ಅವರು ಇವತ್ತು ಕ್ಷೇತ್ರದ ಶಾಸಕರಾಗಿದ್ದಾರೆ.
ಅಹಿಂದ ಒಂದು ಇದರಲ್ಲಿ ಆತನಿಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಸುಮಾರು 40ರಿಂದ 45 ಸಾವಿರ ಜನ ಬಲಿಜ ಕೋಮಿನ ಜನ ಈ ಭಾಗದಲ್ಲಿದ್ದಾರೆ. ಆ ಕೋಮಿನ ಜನಾಂಗ ಎಲ್ಲರೂ ಸಹ BJP ಪರವಾಗಿದ್ದರು. ಕಾಂಗ್ರೆಸ್ನಲ್ಲಿ ಪ್ರದೀಪ್ ಈಶ್ವರ್ ಕೊಟ್ಟಾಗ ಇಡೀ ಜನಾಂಗ 80% ಈತನ ಹಿಂದೆ ಬಂತು. ಈಗ ಒಂದು ಸಚಿವ ಸ್ಥಾನ ನೀಡಿದರೆ ಆತನಿಗೆ ಹಾಗೆ ಕಂಟಿನ್ಯೂ ಆಗ್ತದೆ. ಆ ಎಲ್ಲ ಬಲಿಜ ಜನಾಂಗದ ಮತದಾರರು ಈ ಕಾಂಗ್ರೆಸ್ ಪಕ್ಷದಲ್ಲೇ ಉಳ್ಕೊಂಡು ಪ್ರದೀಪ್ ಈಶ್ವರ ಹಿಂದೆ ಇದ್ದು ಈ ಒಂದು ಪಕ್ಷಕ್ಕೆ ಒಂದು ಗಟ್ಟಿತನ ಬರ್ತದೆ ಅಂದ್ಬಿಟ್ಟು ನನ್ನ ಅನಿಸಿಕೆ. ಖಂಡಿತ, ಯಾಕಂದರೆ ಯುವ ಮುಖಂಡರು ಅವರಿಗೆ ಒಂದು ಯುವ ಕೋಟಾದಲ್ಲಿ ಕೊಟ್ಟರೆ ಇಡೀ ರಾಜ್ಯಾದ್ಯಂತ ನಿಮಗೆ ಪ್ರಚಾರಕ್ಕಾಗಿರ್ಬೋದು ಒಳ್ಳೆಯ ಒಂದು ಸರ್ವಿಸ್ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಒಳ್ಳೆ ಹೆಸರು ಮಾಡಿದ್ದಾರೆ. ಎಲ್ಲ ರೀತಿಯಲ್ಲಿ ಸ್ಪಂದಿಸಿ ಹಾಗೆ ಇವತ್ತು ಏನು ನೀಟು ಕೋಚಿಂಗ್ ಸೆಂಟರ್ ತೆರೆದು ರಾಜ್ಯದ ಸುಮಾರು ಬಡ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು ಇಡೀ ನಮ್ಮ ಕ್ಷೇತ್ರದಲ್ಲಿ ಆತ ಒಂದು ನೀಟ್ ಕೋಚಿಂಗ್ ಸೆಂಟರ್ ತೆಗೆದಾದಮೇಲೆ ಸುಮಾರು ಒಂದು 20ರಿಂದ 25 ಜನ ಮಕ್ಕಳು ಡಾಕ್ಟರ್ ಆಗಿದ್ದಾರೆ. ಅದರಲ್ಲಿ ನನ್ನ ಮಗಳು ಸಹ ಒಬ್ಬರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ ಅಂತ ಹೇಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಹಿರಿಯ ನಗರಸಭೆ ಸದಸ್ಯ ರಫೀಕ್, ನಾಯನಹಳ್ಳಿ ನಾರಾಯಣಸ್ವಾಮಿ, ಸುಧಾ ವೆಂಕಟೇಶ್, ಗೌರಾಯಪ್ಪ, ಕೆಎಲ್ ಶ್ರೀನಿವಾಸ್, ವೆಂಕಟ್ ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.